ಥರ್ಡ್ ಸೆಮ್ KSU MBA. ಓಕೆ, ಸೆಕ್ಯೂರಿಟಿ ಅನಾಲಿಸಿಸ್ ಇದರದ್ದು ಒಂದು ಇಂಪಾರ್ಟೆಂಟ್ ಸೆಮ್ಮು. ಇದು ಮೋಸ್ಟ್ಲಿ ಇದ್ರೊಳಗೂ ಬರುತ್ತೆ, ಆ್ಯಕ್ಚುಲಿ ಕಾರ್ಪೊರೇಟ್ ಫಿನಾನ್ಸಲ್ಲೂ ಬರುತ್ತೆ, ಪ್ಲಸ್ ನಮ್ಮ SAPM ಅಲ್ಲೂ ಬರುತ್ತೆ. ಇದು ಬಂದು ನಿಮ್ಮದು ಕ್ಯಾಪಿಟಲ್ ಅಸೆಟ್ ಪ್ರೈಸಿಂಗ್ ಮಾಡೆಲ್ ಒಳಗಡೆ ಬರುವಂಥ ಕ್ಯಾಪಿಟಲ್ ಮಾರ್ಕೆಟ್ ಲೈನ್ ಬೇಸ್ ಮೇಲೆ ಬಂದಿರುವಂಥ ಒಂದು ಕ್ವಶನ್ನು. ಓಕೆ, 2022ದಲ್ಲೇ ಕೇಳಿದ್ರು ಇದನ್ನ. ದ ಎಕ್ಸ್ಪೆಕ್ಟೆಡ್ ರಿಟರ್ನ್ ಫಾರ್ ದ ಮಾರ್ಕೆಟ್ ಈಸ್ 15%. ಓಕೆ, ದೆನ್ ವಿತ್ SD ಆಫ್ 25%, ಅಂದರೆ ಮಾರ್ಕೆಟ್ದೇ SD 25% ಮತ್ತು ರಿಟರ್ನ್ 15%. ದ ರಿಸ್ಕ್ ಫ್ರೀ ರೇಟ್ ಈಸ್ 8%. ಓಕೆ, ಇಂಡಿವಿಜುವಲ್ ಮ್ಯೂಚುವಲ್ ಫಂಡ್ಸ್ ಕೊಟ್ಟಿದ್ದಾರೆ. ಇದ್ರದ್ದು ಕ್ಯಾಲ್ಕುಲೇಷನ್ ಮಾಡಿ. ಏನು ಕ್ಯಾಲ್ಕುಲೇಷನ್ ಮಾಡಬೇಕು? ಸ್ಲೋಪ್ ಆಫ್ ದ ಕ್ಯಾಪಿಟಲ್ ಮಾರ್ಕೆಟ್ ಲೈನ್ ಮತ್ತು ಕ್ಯಾಲ್ಕುಲೇಟ್ ದ ಎಕ್ಸ್ಪೆಕ್ಟೆಡ್ ರಿಟರ್ನ್ ಫಾರ್ ಈಚ್ ಮ್ಯೂಚುವಲ್ ಫಂಡ್ ಅಂತ ಕೇಳಿದ್ದಾರೆ. ಸೊ ನಾವೇನು ಮಾಡ್ತೀವಿ, ಫಸ್ಟು ಸ್ಲೋಪ್ ಆಫ್ ದ CML ಫೈಂಡ್ ಔಟ್ ಮಾಡ್ತೀವಿ. ಸ್ಲೋಪ್ ಆಫ್ ದ CML ಅಂತಾರೆ ಕ್ಯಾಪಿಟಲ್ ಮಾರ್ಕೆಟ್ ಲೈನ್ದು ಫಾರ್ಮುಲಾ ಬಂದು ಎಕ್ಸ್ಪೆಕ್ಟೆಡ್ ರಿಟರ್ನ್ ಮೈನಸ್ ರಿಸ್ಕ್ ಫ್ರೀ ರೇಟ್ ಡಿವೈಡೆಡ್ ಬೈ